ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವೀನ್. ಲಾಸ್ಟ್ ಕ್ಲಾಸಲ್ಲಿ ನಾವು ಸ್ಟೆಪ್ಸ್ ಆಫ್ ರಿಸರ್ಚಲ್ಲಿ ನೋಡಿದ್ವಿ, ಸ್ಯಾಂಪ್ಲಿಂಗ್ ಆ್ಯಂಡ್ ಪ್ರೊಬಬಿಲಿಟಿ ಬಗ್ಗೆ ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ವೇರಿಯೇಬಲ್ಸ್ ಆ್ಯಂಡ್ ಹೈಪೋಥಿಸಿಸ್ ಬಗ್ಗೆ ನೋಡೋಣ. ಸೊ ಲೆಟ್ ಸ್ಟಾರ್ಟ್ ದ ಟುಡೇ ಕ್ಲಾಸ್. ನೆಕ್ಸ್ಟ್ ಬಂದು ಹೈಪೋಥಿಸಿಸ್ ಅಂತ ನೋಡ್ತೀವಿ. ಹೈಪೋಥಿಸಿಸ್ ಅಂತಂದರೆ ಪರಿಕಲ್ಪನೆ ಅಂತ ಅರ್ಥ. ಅಂದರೆ ಹೈಪೋ ಮೀನ್ಸ್ ತಾತ್ಕಾಲಿಕ, ಥೆಸಿಸ್ ಅಂದರೆ ಹೇಳಿಕೆ. ತಾತ್ಕಾಲಿಕ ಹೇಳಿಕೆಯನ್ನು ನಾವು ಹೈಪೋಥಿಸಿಸ್ ಅಂತ ಕರಿತೀವಿ. ಸಂಶೋಧನೆ ಮಾಡುವಂಥ ವ್ಯಕ್ತಿಯು ನಾವು ಯಾವ ವಿಷಯದ ಬಗ್ಗೆ ಸಂಶೋಧನೆ ಮಾಡಲು ಹೊರಟಿರ್ತಾನೋ ಆ ವಿಷಯದಿಂದ ಆಗುವ ಲಾಭಗಳನ್ನು ಮೊದಲೇ ತಾತ್ಕಾಲಿಕವಾಗಿ ಹೇಳಬೇಕಾಗುತ್ತೆ. ಅದನ್ನೇ ನಾವು ಹೈಪೋಥಿಸಿಸ್ ಅಂತ ಕರಿತೀವಿ. ಇಲ್ಲಿ ಡೆಫಿನಿಷನ್ ನೋಡೋದಾದರೆ, ಎ ಹೈಪೋಥಿಸಿಸ್ ಈಸ್ ಎ ಅಸ್ಯೂಮ್ಷನ್ ದ್ಯಾಟ್ ಈಸ್ a model based on some evidence. This is the initial point of any investigation that mandates the research question into prediction. ಅಂದರೆ ಮೊದಲೇ ಆಗುವ ಲಾಭಗಳ ಬಗ್ಗೆ ಮೊದಲೇ ತಾತ್ಕಾಲಿಕವಾಗಿ ಹೇಳಬೇಕಾಗುವಂಥ ಒಂದು ಪರಿಕಲ್ಪನೆ, ಅದನ್ನೇ ನಾವು ಹೈಪೋಥಿಸಿಸ್ ಅಂತ ಕರೆಯೋದು. ಟೈಪ್ಸ್ ಆಫ್ ಹೈಪೋಥಿಸಿಸ್ ಅಂತ ಬರುತ್ತೆ. ದೇರ್ ಆರ್ ಮೇನ್ಲಿ 6 types of hypothesis are there. See one by one. Simple hypothesis, complex hypothesis, directional hypothesis, non-directional hypothesis, null hypothesis ಮತ್ತು associative and causal hypothesis ಅಂತ ಕರಿತೀವಿ. ಸೊ ವಿಲ್ ಸಿ ದ ಒನ್ ಬೈ ಒನ್. ಸಿಂಪಲ್ ಹೈಪೋಥಿಸಿಸ್ನ ರಿಸರ್ಚ್ ಹೈಪೋಥಿಸಿಸ್ ಅಂತಲೂ ಕರಿತೀವಿ. RH ಇಂದ ಇಂಡಿಕೇಟ್ ಮಾಡ್ತೀವಿ. ಇಟ್ ಶೋಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ ಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಎ ಸಿಂಗಲ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಕಾಂಪ್ಲೆಕ್ಸ್ ಹೈಪೋಥಿಸಿಸ್ ಮೀನ್ಸ್ ಇಟ್ ಶೋಸ್ ದ ರಿಲೇಷನ್ ಬಿಟ್ವೀನ್ ದ ವೇರಿಯೇಬಲ್ಸ್, 2 or more ಡಿಪೆಂಡೆಂಟ್ ವೇರಿಯೇಬಲ್ ಆರ್ 2 or more ಇಂಡಿಪೆಂಡೆಂಟ್ ವೇರಿಯೇಬಲ್ಸ್. 2 ಅಥವಾ ಎರಡಕ್ಕಿಂತ ಹೆಚ್ಚು ವೇರಿಯೇಬಲ್ಸ್ನ ರಿಲೇಷನ್ಶಿಪ್ ಬಗ್ಗೆ ಹೇಳುತ್ತೆ. ಅದಕ್ಕೆ ನಾವು ಇದನ್ನು ಕಾಂಪ್ಲೆಕ್ಸ್ ಹೈಪೋಥಿಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಡೈರೆಕ್ಷನಲ್ ಹೈಪೋಥಿಸಿಸ್. ಇಟ್ ಶೋಸ್ ಹೌ ಎ ರಿಸರ್ಚರ್ ಈಸ್ ಇಂಟೆಲೆಕ್ಚುಯಲ್ ಆ್ಯಂಡ್ ಕಮಿಟೆಡ್ ಟು ಎ ಪರ್ಟಿಕ್ಯುಲರ್ ಔಟ್ಕಮ್. ದ ರಿಲೇಷನ್ಶಿಪ್ ಬಿಟ್ವೀನ್ ದ ವೇರಿಯೇಬಲ್ಸ್ ಕ್ಯಾನ್ ಆಲ್ಸೋ ಪ್ರೆಡಿಕ್ಟ್ ನೇಚರ್. ನ್ಯಾಚುರಲ್ ಆಗಿ ರಿಸರ್ಚರ್ ಹೆಂಗೆ ಥಿಂಕ್ ಮಾಡ್ತಾನೆ, ಅದ್ರ ಬಗ್ಗೆ ಹೆಂಗೆ ಕಮಿಟೆಡ್ ಆಗಿರ್ತಾನೆ ಅನ್ನೋದನ್ನ ತಿಳಿಸ್ಕೊಡುತ್ತೆ ಇದನ್ನು. ಆ್ಯಂಡ್ ನೆಕ್ಸ್ಟ್ ಬಂದು ನಾನ್ ಡೈರೆಕ್ಷನಲ್ ಹೈಪೋಥಿಸಿಸ್ ಅಂತ ಬರುತ್ತೆ. ಇಟ್ ಈಸ್ ಯೂಸ್ಡ್ ವೆನ್ ದೇರ್ ಇನ್ವಾಲ್ವ್ಡ್. ಇಟ್ ಈಸ್ ಎ ಸ್ಟೇಟ್ಮೆಂಟ್ ದಟ್ ಎ ರಿಲೇಷನ್ಶಿಪ್ ಎಕ್ಸಿಸ್ಟ್ ಬಿಟ್ವೀನ್ 2 ವೇರಿಯೇಬಲ್ಸ್ ವಿತೌಟ್ ಪ್ರೆಡಿಕ್ಟಿಂಗ್ ದ ಎಕ್ಸಾಕ್ಟ್ ನೇಚರ್. ಇಲ್ಲಿ ಎಕ್ಸಾಕ್ಟ್ ನೇಚರ್ ಗೊತ್ತಾಗಲ್ಲ. ಸೊ ಡೈರೆಕ್ಷನ್ ಆಫ್ ಅ ರಿಲೇಷನ್ ಇಸ್ ವಾಟ್ ದ ನಾನ್ ಡೈರೆಕ್ಷನಲ್ ಹೈಪೋಥಿಸಿಸ್. ನೆಕ್ಸ್ಟ್ ಒನ್ ಬಂದು ನಲ್ ಹೈಪೋಥಿಸಿಸ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಆ್ಯಂಡ್ ನಲ್ ಹೈಪೋಥಿಸಿಸ್ನ H0 ಇಂದ H0 ಇಂದ ಡಿನೋಟ್ ಮಾಡ್ತೀವಿ. ಇಟ್ ಪ್ರೊವೈಡ್ಸ್ ಎ ಸ್ಟೇಟ್ಮೆಂಟ್ ದಟ್ ಈಸ್ contrary to the hypothesis. It's a negative statement and there is no relationship between dependent and independent variable. ಇಂಡಿಪೆಂಡೆಂಟ್ ವೇರಿಯಬಲ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯಬಲ್ ಮಧ್ಯೆ ಯಾವುದೇ ಡಿಫ್ರೆನ್ಸ್ ಇರಲ್ಲ. ಸೊ ಅದಕ್ಕೆ ಎರಡು ಸೇಮ್ ಆಗಿರೋದ್ರಿಂದ ಇದನ್ನು ದೆರ್ ಇಸ್ ನೋ ಡಿಫ್ರೆನ್ಸ್ ಮೀನ್ಸ್ ದಿಸ್ ಇಸ್ ಅ ನಲ್ ಹೈಪೋಥಿಸಿಸ್. ನೆಕ್ಸ್ಟ್ ಒನ್ ವಿಲ್ ಬಿ ಅಸೋಸಿಯೇಟಿವ್ ಆ್ಯಂಡ್ ಕ್ಯಾಶುವಲ್ ಹೈಪೋಥಿಸಿಸ್. H1 ಇಂದ ಡಿನೋಟ್ ಮಾಡ್ತಾರೆ. ಅಸೋಸಿಯೇಟಿವ್ ಹೈಪೋಥಿಸಿಸ್ ಅಕರ್ಸ್ ವೆನ್ ದೇರ್ ಈಸ್ ಎ ಚೇಂಜ್ ಇನ್ ಒನ್ ವೇರಿಯಬಲ್ ರಿಸಲ್ಟಿಂಗ್ ಇನ್ ಅ ಚೇಂಜ್ ಇನ್ another variable, whereas the causal hypothesis process a cause and effect interaction between 2 or more variables. ಈ ಕ್ಯಾಶುವಲ್ ಹೈಪೋಥಿಸಿಸ್ನಿಂದ ಬೇರೆ ವೇರಿಯೇಬಲ್ಸ್ ಮೇಲೆ ಎಫೆಕ್ಟ್ ಆಗೋದನ್ನ ನಾವು ಅಸೋಸಿಯೇಟಿವ್ ಆ್ಯಂಡ್ ಕ್ಯಾಶುವಲ್ ಹೈಪೋಥಿಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಹೈಪೋಥಿಸಿಸ್ ಅಂತ ನೋಡೋದು. ಹೈಪೋಥಿಸಿಸ್, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಹೈಪೋಥಿಸಿಸ್? Hypothesis helps in making an observation and experimental possibles. It become the start point for investigation. It helps in verifying the observation. It helps in directing the inquiries in the right direction. This is what the functions of hypothesis. Next one will be hypothesis testing. How we will test the hypothesis means the significance level, also known as alpha, or alpha is a measure of the strength of evidence that must be present in your sample before you will reject the null hypothesis and conclude that the effect is statistically significant. The researcher determines the significance level before conducting the experiment. For example, a significance level of 0.05 indicates a 5% risk of concluding that a difference exists when there is no actual difference. It means ಅಲ್ಲಿ ಯಾವುದೇ ಆ್ಯಕ್ಚುವಲ್ ಆಗಿ ಡಿಫ್ರೆನ್ಸ್ ಇರಲ್ಲ, ಬಟ್ ಇಟ್ ಶೋಸ್ ಇಟ್ ಈಸ್ ಅ 5% ರಿಸ್ಕ್ ಅಂತ 5% ರಿಸ್ಕ್ ಅಂತ ತೋರಿಸುತ್ತೆ. ದಿಸ್ ಇಸ್ ವಾಟ್ ಹೌ ವಿ ಶುಡ್ ಟೆಸ್ಟ್ ದ ಹೈಪೋಥೆಸಿಸ್. ಇಷ್ಟೊತ್ತು ಹೈಪೋಥಿಸಿಸ್ ಬಗ್ಗೆ ಓದ್ಕೊಂಡ್ವಿ. ನೆಕ್ಸ್ಟ್ ಬಂದು ವೇರಿಯೇಬಲ್ಸ್ ಅಂತ, ಬದಲಾವಣೆ ಅಥವಾ ಚಲಕ ಅಂತ. ರಿಸರ್ಚ್ ಮಾಡುವಾಗ ಹೈಪೋಥಿಸಿಸ್ನ ನಾವು ಕಲೆಕ್ಟ್ ಮಾಡಿ 2 ಘಟಕಗಳನ್ನು ಸ್ಟಡಿ ಮಾಡಬೇಕಾದ್ರೆ ಸ್ವಲ್ಪ ಚೇಂಜಸ್ ಆಗುತ್ತೆ, ವೇರಿಯೇಬಲ್ಸ್ ಆಗ್ತಾ ಇರುತ್ತೆ, ಡಾಟಾ ಚೇಂಜಸ್ ಆಗುತ್ತೆ. ಅದಕ್ಕಾಗಿ ನಾವು ರಿಸಲ್ಟ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಅದಕ್ಕೆ ನಾವು ವೇರಿಯೇಬಲ್ಸ್ ಅಂತ ಕರಿತೀವಿ. ಅದನ್ನು ನಾವು ಇವಾಗ ಓದ್ಕೊಳ್ಳೋಣ. ವಾಟ್ ಯು ಮೀನ್ ಬೈ ವೇರಿಯೇಬಲ್ಸ್ ಅಂತಂದರೆ, ವೇರಿಯೇಬಲ್ಸ್ ಆರ್ ದ ಥಿಂಗ್ಸ್ ಯು ಮೆಜರ್, ಮ್ಯಾನಿಪುಲೇಟ್ ಆ್ಯಂಡ್ ಕಂಟ್ರೋಲ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಸೊ ಇಲ್ಲಿ 5 ಟೈಪ್ಸ್ ಆಫ್ ವೇರಿಯೇಬಲ್ಸ್ ಬರುತ್ತೆ. ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಇಂಡಿಪೆಂಡೆಂಟ್ ವೇರಿಯೇಬಲ್,
ಅಂದರೆ ಇಟ್ ಈಸ್ ಅ ಫ್ಯಾಕ್ಟರ್ ಇನ್ ಅ ಸ್ಟಡಿ ಆರ್ ಎಕ್ಸ್ಪೆರಿಮೆಂಟ್ ದಟ್ ಈಸ್ ಮ್ಯಾನಿಪುಲೇಟೆಡ್ ಚೇಂಜ್ಡ್ ಆರ್ ಕಂಟ್ರೋಲ್ಡ್ ಬೈ ದ ರಿಸರ್ಚರ್ ಟು ಸಿ ಇಟ್ಸ್ ಎಫೆಕ್ಟ್ ಆನ್ ಅನದರ್ ವೇರಿಯಬಲ್ಸ್ ಅಂತ. ಸ್ವತಂತ್ರ ಚಲಕ ಇಲ್ಲಿ ಆಟೋಮೆಟಿಕ್ ಆಗಿ ತನ್ನಿಂದ ತಾನಾಗೇ ಬದಲಾವಣೆ ಆಗಬೇಕು ಅಂತಹ ಒಂದು ಸೆಲ್ಫ್ ವೇರಿಯಬಲ್ನ ನಾವು ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಡಿಪೆಂಡೆಂಟ್ ವೇರಿಯಬಲ್ ಅಂತ. ದ ಫ್ಯಾಕ್ಟರ್ ಬೀಯಿಂಗ್ ಮೆಸರ್ಡ್ ಆ್ಯಂಡ್ ಅಬ್ಸರ್ವ್ಡ್ ಇನ್ ಆನ್ ಎಕ್ಸ್ಪೆರಿಮೆಂಟ್ ವಿಚ್ ಡಿಪೆಂಡ್ಸ್ ಆನ್ ದ ಮ್ಯಾನಿಪುಲೇಷನ್ ಆಫ್ ಆನ್ ಇಂಡಿಪೆಂಡೆಂಟ್ ವೇರಿಯಬಲ್. ಅವಲಂಬಿತ ಚಲಕ ಅಂತ ಹೇಳ್ತೀವಿ. ಇಲ್ಲಿ ತನ್ನಿಂದ ತಾನಾಗೆ ಬದಲಾವಣೆ ಆಗೋದಿಲ್ಲ, ಬೇರೆಯವರ ಪ್ರಭಾವದಿಂದ ಬದಲಾವಣೆ ಆಗೋದು. ಅದನ್ನು ನಾವು ಡಿಪೆಂಡೆಂಟ್, ಒಬ್ಬರ ಮೇಲೆ ಬದಲಾವಣೆಗೆ ಇನ್ನೊಬ್ಬರು ಕಾರಣೀಭೂತರಾಗಿರ್ತಾರೆ, ಅದಕ್ಕೆ ಇದನ್ನು ಡಿಪೆಂಡೆಂಟ್ ವೇರಿಯಬಲ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಮಾಡರೇಟರ್ ವೇರಿಯಬಲ್, ಮಧ್ಯಮ ಚಲಕ ಅಂತ. ಎ ಥರ್ಡ್ ವೇರಿಯಬಲ್ ದಟ್ ಎಫೆಕ್ಟ್ಸ್ ಆನ್ ದ ಸ್ಟ್ರೆಂತ್, ಡೈರೆಕ್ಷನ್ ಆರ್ ಪ್ರೆಸೆನ್ಸ್ ಆಫ್ ದ ರಿಲೇಷನ್ಶಿಪ್ ಬಿಟ್ವೀನ್ ಆನ್ ಇಂಡಿಪೆಂಡೆಂಟ್ ವೇರಿಯಬಲ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯಬಲ್. ಈ ಡಿಪೆಂಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ವೇರಿಯಬಲ್ ಮಧ್ಯೆ ಒಂದು ವ್ಯತ್ಯಾಸವನ್ನು ಉಂಟು ಮಾಡುವಂಥ ಒಂದು ವೇರಿಯಬಲ್ನ ನಾವು ಮಾಡರೇಟ್ ವೇರಿಯಬಲ್ ಅಂತ ಕರಿತೀವಿ, ಮಧ್ಯಮ ಚಲಕ ಅಂತ. ನೆಕ್ಸ್ಟ್ ಬಂದು ಇಂಟರ್ವೇವಿಂಗ್ ವೇರಿಯಬಲ್, ಮಧ್ಯಂತರ ಚಲಕ ಅಂತ ಬರುತ್ತೆ. ಸೊ ಎ ಹೈಪೋಥೆಟಿಕಲ್ ಕಾನ್ಸ್ಟ್ರಕ್ಟ್ ದ್ಯಾಟ್ ಎಕ್ಸ್ಪ್ಲೇನ್ಸ್ ದ ಕ್ಯಾಶುವಲ್ ಲಿಂಕ್ ಬಿಟ್ವೀನ್ ಆ್ಯನ್ ಇಂಡಿಪೆಂಡೆಂಟ್ ವೇರಿಯಬಲ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯಬಲ್. ಇಲ್ಲಿ ಬೇರೊಬ್ಬರ ಪ್ರವೇಶದಿಂದ ಇಂಡಿಪೆಂಡೆಂಟ್ ವೇರಿಯಬಲ್ ಮತ್ತು ಡಿಪೆಂಡೆಂಟ್ ವೇರಿಯಬಲ್ ಮಧ್ಯೆ ಇಂಟರ್ವೀನಿಂಗ್ ಆಗೋದು, ಅಂದರೆ ಬದಲಾವಣೆ ಆಗೋದು, ಅದನ್ನು ನಾವು ಏನಂತೀವಿ ಅಂದರೆ ಮಧ್ಯಂತರ ಚಲಕ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದು ಲಾಸ್ಟ್ ಒನ್ ಕಂಟ್ರೋಲ್ ವೇರಿಯಬಲ್, ನಿಯಂತ್ರಿತ ಚಲಕ ಅಂತ. ಎ ಫ್ಯಾಕ್ಟರ್ ದ್ಯಾಟ್ ಈಸ್ ಇಂಟೆನ್ಷಲಿ ಹೆಲ್ಡ್ ಕಾನ್ಸ್ಟೆಂಟ್ ಆರ್ ರೆಸ್ಟ್ರಿಕ್ಟೆಡ್ ಇನ್ ಎ ಸ್ಟಡಿ ಟು ಪ್ರಿವೆಂಟ್ ಇಟ್ ಇನ್ಫ್ಲೂಯೆನ್ಸ್ ಆನ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯಬಲ್ಸ್. ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯಬಲ್ಸ್ ಮೇಲೆ ನಿಯಂತ್ರಣ ಮಾಡುವಂಥ ಒಂದು ವೇರಿಯಬಲ್ನ ನಾವು ಇಂಟೆನ್ಷಲಿ ನಿಯಂತ್ರಣ ಮಾಡುತ್ತೆ, ಅದನ್ನು ನಾವು ಕಂಟ್ರೋಲ್ ವೇರಿಯಬಲ್ ಅಂತ ಕರಿತೀವಿ. ದಿಸ್ ಆರ್ 5 ವೇರಿಯಬಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಪ್ಲೀಸ್ ಕೀಪ್ ಇನ್ ಯೋರ್ ಮೈಂಡ್, ಡೋಂಟ್ ಫಾರ್ಗೆಟ್ ದೀಸ್ ಕಾನ್ಸೆಪ್ಟ್. ಇಲ್ಲಿಗೆ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಜೊತೆಗೆ ಸಿಗ್ತೀನಿ. ಅಂಟಿಲ್ ಥ್ಯಾಂಕ್ ಯು ಆಲ್.